ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ದೇವಾಲಯಗಳ ನಾಡು ಎಂದು ಪುರಾಣ ಇತಿಹಾಸ ಪ್ರಸಿದ್ಧ ನಾಗಮಂಗಲ ತಾಲೂಕಿನ ಧಾರ್ಮಿಕ ಶಕ್ತಿ ಕೇಂದ್ರಗಳ ಸರತಿಯಲ್ಲಿರುವ ಒಣಕೆರೆ ಹೋಬಳಿಯ ಸೋಮನಹಳ್ಳಿಯ ಶ್ರೀ ಸೋಮಕೇಶ್ವರಿ ಜಾತ್ರಾ ಮಹೋತ್ಸವ ಇದೇ ಜನವರಿ 30ರಿಂದ ಪ್ರಾರಂಭಗೊಂಡು ಫೆಬ್ರವರಿ 8ರ ಬ್ರಹ್ಮ ರಥೋತ್ಸವದ ಮೂಲಕ ಜಾತ್ರಾ ಮಹೋತ್ಸವ ತೆರೆ ಕಾಣಲಿದೆ. ಕಳೆದ ಕೆಲವಾರು ವರ್ಷಗಳಿಂದ ನಡೆಯುತ್ತಿರುವ ಜಾನುವಾರುಗಳ ಜಾತ್ರೆಯಲ್ಲಿಯೂ ಯಾವುದೇ ಸಮಸ್ಯೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ದನಗಳ ಜಾತ್ರೆಯಲ್ಲಿ ಭಾಗವಹಿಸುವ ಉತ್ತಮ ಹಾಗೂ ಅತ್ಯುತ್ತಮ ರಾಸುಗಳಿಗೆ ಬಹುಮಾನ ನೀಡುವ ಮೂಲಕ ರಾಸುಗಳ ಪಾಲಕರನ್ನ ಉತ್ತೇಜಿಸುವ ಕೈಂಕರ್ಯವು ನಡೆಯುತ್ತದೆ ಎಂದು ಹೇಳಲಾಗುತ್ತಿದೆ. ದೇವಾಲಯದ ಅಕ್ಕೊಳ್ಳ ಸ್ಥಳೀಯ 12 ಗ್ರಾಮಗಳ ನಾಗರಿಕರೊಂದಿಗೆ ಶ್ರೀ ಸೋಮನಹಳ್ಳಿ ಅಮ್ಮನವರ ದೇವಾಲಯದ ಪ್ರಾಂಗಣದಲ್ಲಿ ನಡೆಯಲಾದಂತಹ 2026ರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು ಮಾತನಾಡಿ, ಸುತ್ತಮುತ್ತಲಿನ 16 ಗ್ರಾಮಗಳು ಸೇರಿದಂತೆ ನಾಡಿನ ನಾನಾ ಭಾಗಗಳಿಂದ ಆಗಮಿಸುವ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಹಾಗೂ ಅದ್ದೂರಿಯ ಸಂಭ್ರಮಾಚರಣೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ತಹಸೀಲ್ದಾರ್ಗೂ ಎಸಿವರೆಗೂ ಹೇಳಿದ್ದೀನಿ, ಯಾರು ಉಸ್ತುವಾರಿನ ಇಲ್ಲಿ ಕೊಡಬೇಕು ಅಧಿಕಾರಿಗಳಲ್ಲಿ ಅಂತ. ಅವರು ನಾಳೆಯಿಂದ ಒಬ್ಬರನ್ನ ನೇಮಕ ಮಾಡ್ತಾರೆ. ಅವರು ನಿಮ್ಮ ಸ್ಥಳೀಯ ಅಭಿಪ್ರಾಯಗಳನ್ನ ಮನ್ನಣೆ ಕೊಟ್ಟು ಕಾನೂನಲ್ಲಿ ಏನು ಮಾಡಬೇಕು ಅದರ ಅಡಿನಲ್ಲಿ, ಕಾನೂನು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ. ಆಮೇಲೆ ಸಾರ್ವಜನಿಕರ ಇದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ದಯವಿಟ್ಟು ತಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಟ್ ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಸಲಹೆಗೆ ಮನ್ನಣೆ ಕೊಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಏನು ಕೊಡ್ತೀರಿ ಅದಕ್ಕೆ ಏನು ನೋವಾಗದಂಗೆ ಅದನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಏನು ಬೇಕೋ ಪೂರ್ಣ ಪ್ರಮಾಣದಲ್ಲಿ ಎಸಿಯವರು 2 ದಿವಸಕ್ಕೆ 1 ದಿವಸ ಬರ್ತಾರೆ, 10 ನಿಮಿಷ. ತಹಸೀಲ್ದಾರು ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಸಿಗ್ತಾರೆ. ನಾನು ಇಲ್ಲೇ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅವರಿಗೆ. ನಿಮ್ಮ ಈ ಸಾರಿ ಯಶಸ್ವಿಯಾಗಿ ಜಾತ್ರೆ ಆಯಿತು. ಈ ಒಂದು ದನಗಳದಾಗಿರ್ಬೋದು, ಜನಗಳು ಬಂದು ಹೋಗ್ತಕ್ಕಂಥದ್ದು ಇರ್ಬೋದು, ಮಹೋತ್ಸವ ಇರ್ಬೋದು, ಎಲ್ಲವೂ ಯಶಸ್ವಿಯಾಗಿ ಆಯಿತು ಅಂತೇಳಿ ನೀವು ಸಂತೋಷ ಆಗೋದು. ಆ ರೀತಿ ನಿಮ್ಮನ್ನು ಕೋಆರ್ಡಿನೇಷನ್ ಮಾಡ್ಕೊಂಡು ನಿಮ್ಮ ಜೊತೆಯಲ್ಲಿ ನಿಮ್ಮ ಸಲಹೆಗಳು ತಗೊಂಡು ಕಾನೂನುಬದ್ಧವಾಗಿ ಮಾಡಿಕೊಡೋದಕ್ಕೆ ನಮ್ಮ ಎಸಿಯವರಿಗೆ, ತಹಸೀಲ್ದಾರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಇದೇ ಜನವರಿ 30ರಂದು ಸ್ತಂಭ ಮುಹೂರ್ತದೊಂದಿಗೆ ಪಟ್ಟಕ್ಕೆ ಕೂರುವ ಶ್ರೀ ಸೋಮಕೇಶ್ವರಿ ಅಮ್ಮನವರ ಕಟ್ಟೆಮನೆ ಚೀಣ್ಯ ಗ್ರಾಮವೂ ಸೇರಿದಂತೆ ಸಂಬಂಧಿತ ಗ್ರಾಮಗಳಲ್ಲಿ ಪ್ರತಿದಿನ ಸಂಜೆ ರಂಗ ಕುಣಿಯುವುದು ಹಾಗೂ ಫೆಬ್ರವರಿ 5ರ ಗುರುವಾರ ಇಡೀ ರಾತ್ರಿ ಮುಂಗೋಳಿ ರಂಗದೊಂದಿಗೆ ಫೆಬ್ರವರಿ 6ರ ಶುಕ್ರವಾರ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ಹಾಗೂ ಓಕಳಿಯೊಂದಿಗೆ ಉಯ್ಯಾಲೆ ಸೇವೆ ಜರುಗಲಿದೆ. ಫೆಬ್ರವರಿ 7ರ ಶನಿವಾರ ಅದ್ದೂರಿ ಅಶ್ವರೋಹಣ ಉತ್ಸವದೊಂದಿಗೆ ಮಧ್ಯಾಹ್ನ ಬಿಸಿಲು ಕೊಂಡೋತ್ಸವದಲ್ಲಿ ಪೂಜೆಗಳು ಅಗ್ನಿಕೊಂಡ ಆಯಲಿರುವ ಹಬ್ಬ. ಫೆಬ್ರವರಿ 8ರ ಭಾನುವಾರ ಮಧ್ಯಾಹ್ನ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ಪೂಜೆಯೊಂದಿಗೆ ಜರುಗುವಂತಹ ಅಮ್ಮನವರ ಬ್ರಹ್ಮರಥೋತ್ಸವದ ಮೂಲಕ ತೆರೆ ಕಾಣಲಿರುವ ಸೋಮನಹಳ್ಳಿಯ ಶ್ರೀ ಸೋಮಕೇಶ್ವರಿ ಜಾತ್ರಾ ಮಹೋತ್ಸವ ಭಕ್ತಾದಿಗಳ ಭಾವನೆಗೆ ಧಕ್ಕೆಯಾಗದಂತೆ ಯಶಸ್ವಿಯಾಗಿ ನಡೆಯಲಿ ಎಂಬುದು ಸಮಸ್ತ ಭಕ್ತಾದಿಗಳ ಪರವಾಗಿ ಈ ನಿಮ್ಮ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯ ಆಶಯವಾಗಿದೆ.